ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನಾನಿವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸ್ಪೆಷಲ್ ರೆಸಿಪಿ ಗುಂಡ ರೆಸಿಪಿ ಅಥವಾ ಕೊಟ್ಟೆ ಕಡುಬು ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ನಾನಿಲ್ಲಿ 1.5 kg ಅಕ್ಕಿ, ಅದಕ್ಕೆ ಒಂದು 350 ಗ್ರಾಮ್ ಆಗುವಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ. ಈಗ ಇದನ್ನು 1 ಗಂಟೆಗಳ ಕಾಲ ನೀರು ಹಾಕಿ ನೆನೆಸಿಡಬೇಕು. ಫ್ರೆಂಡ್ಸ್, ನಾನಿಲ್ಲಿ ಕೊಟ್ಟೆ ಮಾಡಲಿಕ್ಕೆ ಹಲಸಿನ ಎಲೆ ಮತ್ತು ತೆಂಗಿನ ಗರಿಯ ಕಡ್ಡಿಯನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಲಸಿನ ಎಲೆಯನ್ನು ನಾನು ಚೆನ್ನಾಗಿ 2 ಬದಿನೂ ಒರೆಸಿ ಉಪಯೋಗಿಸ್ತಾ ಇರೋದು. ಹಲಸಿನ ಎಲೆಯನ್ನು ಒಂದರ ಮೇಲೆ ಒಂದಾಗಿ ಇಟ್ಟು ನಂತರ ಕಡ್ಡಿಯಿಂದ ಚುಚ್ಚಿಕೊಳ್ಬೇಕು ಮಧ್ಯದಲ್ಲಿ. ಇದೇ ರೀತಿ ಇದರ ಮೇಲೆ ಇನ್ನೊಂದು ಎಲೆಯನ್ನು ಇಟ್ಕೊಳ್ಬೇಕು. ನಂತರ ಪುನಃ ಕಡ್ಡಿಯಿಂದ ಚುಚ್ಚಿಕೊಳ್ಬೇಕು. ಹಾಗೆಯೇ 4 ಬದಿನೂ ಅದೇ ರೀತಿ ಎಲೆಯನ್ನು ಇಟ್ಕೊಂಡು ಕಡ್ಡಿಯಿಂದ ಚುಚ್ಚಿಕೊಳ್ಬೇಕಾಗ್ತದೆ. ನಂತರ ಎಲೆಯನ್ನು ಈ ರೀತಿ ತಿರುಗಿಸಿ ಚೆನ್ನಾಗಿ ಒಳಭಾಗದಲ್ಲಿ ಮಡಚಿಕೊಳ್ಬೇಕು. ಇಲ್ಲಿ ಒಂದು ಕಡ್ಡಿ, ಇಲ್ಲಿ ಒಂದು ಕಡ್ಡಿ, 2 ಕಡ್ಡಿಯನ್ನು ಚುಚ್ಚಿಕೊಳ್ಬೇಕು. ಫ್ರೆಂಡ್ಸ್, ನಾನು ಹಿಡ್ಸುಡಿ ಕಡ್ಡಿಯನ್ನು ಚೆನ್ನಾಗಿ ತೊಳೆದು ಉಪಯೋಗಿಸ್ತಾ ಇರೋದು. ಫ್ರೆಂಡ್ಸ್, ಇದೇ ರೀತಿ ಎಲೆಯ 4 ಬದಿನೂ ಮಡಚಿ ಕಡ್ಡಿಯನ್ನು ಚುಚ್ಚಿಕೊಳ್ಬೇಕು. ಫ್ರೆಂಡ್ಸ್, ಗುಂಡದ ತೊಟ್ಟೆ ರೆಡಿ ಆಯಿತು. ಇನ್ನು ಇದೇ ರೀತಿ ಎಲ್ಲ ಎಲೆಯಿಂದನೂ ಕಡ್ಡಿಯನ್ನು ಚುಚ್ಚಿಕೊಂಡು ಗುಂಡದ ಕೊಟ್ಟೆಯನ್ನು ರೆಡಿ ಮಾಡ್ಕೊಳ್ಬೇಕು. ಅಕ್ಕಿಯನ್ನು 1-2 ಸರಿ ಚೆನ್ನಾಗಿ ತೊಳೆದು ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಸಪ್ರೇಟಾಗಿ ಇಟ್ಕೊಳ್ಬೇಕು. ಫ್ರೆಂಡ್ಸ್, ಉದ್ದಿನ ಬೇಳೆ ಮತ್ತು ಅಕ್ಕಿಯನ್ನು ಸಪ್ರೇಟಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ರುಬ್ಬುವಾಗ ಸ್ವಲ್ಪ ನೀರು ಹಾಕಿರಬೇಕು, ಮತ್ತು ಬೇಕಿದ್ರೆ ನೀರು ಹಾಕ್ಕೊಳ್ಬೋದು. ಫ್ರೆಂಡ್ಸ್, ಇವಾಗ ನಾನು ಕಲ್ಲುಪ್ಪನ್ನು ಹಾಕಿಕೊಳ್ತಾ ಇದ್ದೀನಿ. ಕಲ್ಲುಪ್ಪು ಹಾಕಿದರೆ ತುಂಬಾ ಒಳ್ಳೆಯದು, ಚೆನ್ನಾಗಿ ಉಬ್ಬಿ ಬರ್ತದೆ. ಕೈಯಿಂದನೇ ಮಿಕ್ಸ್ ಮಾಡಿಕೊಳ್ಬೇಕು. ಫ್ರೆಂಡ್ಸ್, ಹಿಟ್ಟಿನ ಹದ ಈ ರೀತಿಯಾಗಿರಬೇಕು. ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ಮುಚ್ಚಳ ಮುಚ್ಚಿ ಒಂದು 8 ಗಂಟೆಗಳ ಕಾಲ ಇಡಬೇಕು. ಫ್ರೆಂಡ್ಸ್, 8 ಗಂಟೆ ಆದ ನಂತರ ಮುಚ್ಚಳ ಓಪನ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಿಟ್ಟಿನ ಹದ ಈ ರೀತಿಯಾಗಿರಬೇಕು. ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ನೀರು ಬಿಸಿಯಾಗಿ ಬೇಯಾಡ್ತಾ ಉಂಟು. ಈಗ ಮಿಕ್ಸ್ ಮಾಡಿದ ಹಿಟ್ಟನ್ನು ಈ ರೆಡಿ ಮಾಡಿದ ಕೊಟ್ಟೆಗೆ ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ನಾನು ಬೆಳಿಗ್ಗೆ ಬೇಗನೆ ಎದ್ದು ಗುಂಡ ರೆಡಿ ಮಾಡ್ತಾ ಇರೋದು. ಒಂದು 5 ಗಂಟೆ ಹತ್ರ ಸ್ವಲ್ಪ ಕತ್ತಲೆ ಇರೋದ್ರಿಂದ ಲೈಟ್ ಎಲ್ಲ ಹಾಕಿ ಚಾರ್ಜರ್ ಲೈಟ್ ಎಲ್ಲ ಇಟ್ಟು ಗುಂಡ ರೆಡಿ ಮಾಡ್ತಾ ಇದ್ದೀನಿ. ಹಿಟ್ಟು ಹಾಕಿದ ನಂತರ ಒಂದೊಂದೇ ಗುಂಡವನ್ನು ಬೇಯಿಸಲಿಕ್ಕೆ ಇಡಬೇಕು. ನೀರು ಬಿಸಿಯಾದ ನಂತರನೇ ಬೇಯಿಸಲಿಕ್ಕೆ ಇಡಬೇಕು, ಇಲ್ಲದ್ರೆ ಕೊಟ್ಟೆ ಮಾಡುವಾಗ ಅದರಲ್ಲಿ ಸಣ್ಣ ರಂಧ್ರ ಇದ್ದರೂ ಹಿಟ್ಟೆಲ್ಲ ಎಳೆದು ಹೋಗ್ತದೆ. ಫ್ರೆಂಡ್ಸ್, ಕೊಟ್ಟೆ ಮಾಡಲಿಕ್ಕೆ ಆಗದಿದ್ದರೆ ಈ ಲೋಟದಲ್ಲಿ ಹಲಸಿನ ಎಲೆಯನ್ನು ಇಟ್ಟು ಹಿಟ್ಟನ್ನು ಹಾಕಿ ಗುಂಡ ರೆಡಿ ಮಾಡ್ಕೊಳ್ಬೋದು. ಹಲಸಿನ ಎಲೆ ಸಿಗದಿದ್ದರೆ ಬಾಳೆ ಎಲೆ ಏನಾದರೂ ಆಗ್ತದೆ, ಅದನ್ನು ಕೂಡ ಈ ರೀತಿ ರೌಂಡ್ ಮಾಡಿ ಇಟ್ಟು ಅದರ ಮಧ್ಯದಲ್ಲಿ ಹಿಟ್ಟು ಹಾಕಿ ಬೇಯಿಸ್ಕೊಳ್ಬೋದು. ಈ ರೀತಿ ಮಧ್ಯದಲ್ಲಿ ಹಿಟ್ಟು ಹಾಕಿ ಬೇಯಿಸಲಿಕ್ಕೆ ಇಡಬೇಕು. ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿ ಒಂದು 20 ನಿಮಿಷ ಬೇಯಿಸ್ಕೊಳ್ಬೇಕು. ಫ್ರೆಂಡ್ಸ್, ಇವಾಗ 20 ನಿಮಿಷ ಆಗಿದೆ. ಓಪನ್ ಮಾಡಿ ನೋಡುವ. ಬಿಸಿಯಾಗಿರುವ ಅಷ್ಟಮಿ ಸ್ಪೆಷಲ್ ಗುಂಡ ರೆಸಿಪಿ ರೆಡಿ ಆಯಿತು. ಫ್ರೆಂಡ್ಸ್, ಗುಂಡ ಬೇಯಿಸಿದ ನಂತರ ಚುಚ್ಚಿರುವ ಕಡ್ಡಿಯನ್ನೆಲ್ಲ ತೆಗೆದುಕೊಳ್ಬೇಕು. ತುಂಬಾ ಸಾಫ್ಟ್ ಆಗಿರುವ ಗುಂಡ ರೆಸಿಪಿಯನ್ನು ನೀವು ಸಹ ಒಮ್ಮೆ ಟ್ರೈ ಮಾಡಿ. ಈ ಗುಂಡ ರೆಸಿಪಿ ಸಾಂಬಾರು ಜೊತೆ, ಚಟ್ನಿ ಜೊತೆ ಮತ್ತು ಬೆಲ್ಲ ಹಾಕಿ ಮಾಡಿದ ಕಾಯಿ ಹಾಲಿನ ಜೊತೆಯೂ ತಿನ್ನಲಿಕ್ಕೆ ತುಂಬಾ ಸೂಪರ್ ಆಗಿರ್ತದೆ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಬಾಯ್, ಟೇಕ್ ಕೇರ್.